ವಾರಾಂತ್ಯದ ರಜೆಗಳು ಕ್ರಿಸ್ಮಸ್ ಹಾಲಿಡೇಸ್. ಹೀಗಾಗಿ ಕರಾವಳಿ ಜಿಲ್ಲೆ ಉಡುಪಿ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಕೃಷ್ಣ ಮಠಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಎಲ್ಲಿ ನೋಡಿದ್ರೂ ಜನಸಾಗರವೇ ಇದೆ. ಎಲ್ಲ ಭಕ್ತರಿಗೆ ಕೃಷ್ಣ ಪ್ರಸಾದ ವಿತರಣೆ ಮಾಡೋದು ಪರ್ಯಾಯ ಮಠಕ್ಕೆ ದೊಡ್ಡ ಸವಾಲೇ ಆಗ್ತಾ ಇದೆ. ಪ್ರತಿದಿನ ಮಠದಲ್ಲಿ 35,000ಕ್ಕೂ ಹೆಚ್ಚು ಜನರಿಗೆ ಅನ್ನಪ್ರಸಾದದ ವಿತರಣೆ ನಡೀತಾ ಇದೆ. ಸಾಲು ಸಾಲು ರಜೆ, ವರ್ಷಾಂತ್ಯದ ಪ್ರವಾಸಗಳು, ಶೈಕ್ಷಣಿಕ ಪ್ರವಾಸ, ಅದರ ಜೊತೆಗೆ ಹೊಸ ವರ್ಷದ ಸಂಭ್ರಮ ಈ ಎಲ್ಲವೂ ಕೂಡ ಜೊತೆಗೆ ಬಂದಿರೋದ್ರಿಂದ ಕರಾವಳಿ ಜಿಲ್ಲೆ, ಪ್ರವಾಸೋದ್ಯಮದ ಜಿಲ್ಲೆ ಉಡುಪಿ ಪ್ರವಾಸಿಗರಿಂದ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ನಾವು ಉಡುಪಿ ಕೃಷ್ಣ ಮಠದಲ್ಲಿದ್ದೇವೆ. ಪ್ರತಿ ದಿವಸ 30, 35, 40 ಸಾವಿರದವರೆಗೆ ಭಕ್ತರು ಕೃಷ್ಣ ಮಠಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಎಲ್ಲಿ ನೋಡಿದರೂ ಕೂಡ ಭಕ್ತರ ದಂಡೆ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಶೈಕ್ಷಣಿಕ ಪ್ರವಾಸ ಇರೋದ್ರಿಂದ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರತಿ ದಿವಸ ಸಾವಿರಾರು ಭಕ್ತರು ಬಂದು ಇಲ್ಲಿ ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು, ಎಲ್ಲಿ ನೋಡಿದರೂ ಕೂಡ ಜನ ಜಂಗುಳಿಯೇ ಕಂಡು ಬರ್ತಾ ಇದೆ. ಅಲ್ಲಿ ನೋಡ್ಬೋದು ನಾವು ಕೃಷ್ಣ ಮಠದ ರಥಬೀದಿಗೆ ಹೋಗುವಂಥ ರಸ್ತೆಗಳಲ್ಲಿ ಪ್ರವಾಸೋದ್ಯಮಕ್ಕೆ ಬರುವವರು ಮತ್ತು ಶೈಕ್ಷಣಿಕ ಪ್ರವಾಸಕ್ಕೆ ಬರುವಂಥ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತೇಳಿ ಬೇರೆ ಬೇರೆ ಸಾಲುಗಳನ್ನು ಮಾಡಿ ಕೃಷ್ಣನ ದರ್ಶನವನ್ನು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಭಾಗದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಇಲ್ಲಿ ಭೋಜನದ ವ್ಯವಸ್ಥೆ ಇದೆ. 12 ಗಂಟೆಯಿಂದ 3 ಗಂಟೆಯವರೆಗೂ ಕೂಡ ಇಲ್ಲಿ ಭಕ್ತರಿಗೆ ಬಂದು ದರ್ಶನ ಮಾಡುವ ಮತ್ತು ಪ್ರಸಾದವನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆಗಳು. ಹಾಗಾಗಿ ಆ ಭಾಗದ ನಾವು ದೃಶ್ಯಗಳನ್ನು ತೋರಿಸ್ತೇವೆ. ಕೃಷ್ಣ ಮಠದ ಒಳಭಾಗದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಈಗ ಪರ್ಯಾಯ ಪುತ್ತಿಗೆ ಮಠಾಧೀಶರ ಪರ್ಯಾಯ ಮಹೋತ್ಸವ ನಡೀತಾ ಇದೆ. 2 ವರ್ಷಗಳ ಕಾಲ ಪೂಜಾಧಿಕಾರ ನಡೀತಾ ಇರುವಂಥದ್ದು. ಭಕ್ತರ ದಂಡು ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಸಾಕಷ್ಟು ಸವಾಲು ಮಠ ಮಧ್ಯಾಹ್ನದ ಹೊತ್ತಿಗೆ, ಅದು ಕೂಡ ಅನ್ನಪ್ರಸಾದವನ್ನು ಎದುರಿಸುವಂಥದ್ದು. ಯಾಕಂದರೆ ಏಕಾಏಕಿ 25-30 ಸಾವಿರ ಜನದ ಅನ್ನಪ್ರಸಾದ ವ್ಯವಸ್ಥೆಗಳು ರೆಡಿ ಆಗಿರುವಂಥ ಸಂದರ್ಭದಲ್ಲಿ ಏಕಕಾಲದಲ್ಲಿ 5ರಿಂದ 10 ಸಾವಿರ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತದೆ. ಹಾಗಾಗಿ ಎಲ್ಲವನ್ನ ಕೂಡ ಸಿದ್ಧತೆ ಮಾಡೋದು, ಇಲ್ಲಿನ ಸೆಕ್ಯೂರಿಟಿ, ಇಲ್ಲಿ ದೇವರ ದರ್ಶನ ಎಲ್ಲವೂ ಕೂಡ ಒಂದು ದೊಡ್ಡ ಮಟ್ಟದ ಸವಾಲು ಅಂತಲೇ ಹೇಳ್ಬೋದು. ಕೃಷ್ಣ ಮಠದಲ್ಲಿ ಊಟದ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದು, ಇಲ್ಲಿ ಬರುವಂಥ ಮಕ್ಕಳಿಗೆ ಇರ್ಬೋದು, ಪ್ರವಾಸಿಗರಿಗೆ, ಸೇವೆ ಕೊಟ್ಟವರಿಗೆ ಬೇರೆ ಬೇರೆ ಭಾಗಗಳಲ್ಲಿ ಊಟದ ವ್ಯವಸ್ಥೆ ಇದೆ. ಅದನ್ನು ಕೂಡ ನಾವು ನಿಮಗೆ ತೋರಿಸ್ತೇವೆ, ಬನ್ನಿ. ಕೃಷ್ಣ ಮಠವನ್ನು ಅನ್ನ ಬ್ರಹ್ಮನ ಕ್ಷೇತ್ರ ಅಂತೇಳಿ ಕರೀತಾರೆ. ಹಾಗಾಗಿ ಮಧ್ಯಾಹ್ನದ ಪ್ರವಾಸ ಸಂದರ್ಭ ಇಲ್ಲಿ ಪ್ರಸಾದಕ್ಕೆ ಬರುವಂಥದ್ದು. ಈಗ ನಾವು ದೃಶ್ಯಗಳನ್ನು ನೋಡ್ಕೊಳ್ಬೋದು. ಶೈಕ್ಷಣಿಕ ಪ್ರವಾಸ ಅತಿ ಹೆಚ್ಚು ಶಾಲೆಗಳು ಕೈಗೊಳ್ತಾ ಇದೆ. ಸುತ್ತಮುತ್ತಲಿನ ಬೇರೆ ಬೇರೆ ಪ್ರವಾಸಿ ತಾಣಗಳು, ಕ್ಷೇತ್ರಗಳಿಗೆ ಭೇಟಿ ಕೊಟ್ಟ ನಂತರ ಎಲ್ಲರೂ ಉಡುಪಿ ಕೃಷ್ಣ ಮಠಕ್ಕೆ ಬರ್ತಾರೆ. ಯಾಕಂದರೆ ಅನ್ನ ಬ್ರಹ್ಮನ ಕ್ಷೇತ್ರ ಅಂತೇಳಿ ಕರೆಯುವಂಥದ್ದು. ಹಾಗಾಗಿ ಇಲ್ಲಿ ಎಷ್ಟು ಜನ ಬಂದರೂ ಕೂಡ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಮತ್ತು ಲೈಫ್ ಟೈಮಲ್ಲಿ ಒಂದು ಪ್ರವಾಸ ಬರುವಂಥ ಸಂದರ್ಭದಲ್ಲಿ ಅಷ್ಟಮಠಗಳು ಉಡುಪಿ ಕೃಷ್ಣ ಮಠವನ್ನು ಭೇಟಿ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಥರದ ಪ್ಲ್ಯಾನಿಂಗ್ಸ್ಗಳನ್ನು ಶಾಲೆಗಳು, ಟೀಚರ್ಸ್ ಮಾಡ್ತಾ ಇರ್ತಾರೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಯಾವ ಪ್ರಮಾಣದಲ್ಲಿ ಭಕ್ತರು ಬಂದು ಇಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅನ್ನುವಂಥದ್ದು. ಬರುವಂಥ ಎಲ್ಲ ಭಕ್ತರಿಗೆ ಇಲ್ಲಿ ಯಾರೂ ಕೂಡ 3 ಗಂಟೆವರೆಗೆ